ನನ್ನ ಫ್ರೆಂಡ್ ಒಬ್ಬಳು ಬೇಬಿ ಸಿಟ್ಟಿಂಗ್ ಚೈಲ್ಡ್ ಕೇರ್ ಸೆಂಟರ್ ನಡೆಸ್ತಿದ್ದಾಳೆ. ನಾನು ವಿಚಾರಿಸಿ ನಿಮ್ಗೆ ಹೇಳ್ತೀನಿ. ಮಾಲ್ತಿ ಭರವಸೆ ನೀಡಿದಾಗ ವೇದ ನಿಶ್ಚಿಂತೆಯಿಂದ ಮನೆಗೆ ಹಿಂತಿರುಗಿದ್ಲು. ಇದುವರೆವಿಗೂ ತನ್ನ ಹೃದಯದಲ್ಲಿ ಅದುಮಿಟ್ಕೊಂಡಿದ್ದ ಒತ್ತಡವನ್ನು ಮಾಲ್ತಿಯ ಮುಂದೆ ತೋಡ್ಕೊಂಡಿದ್ದು ಅವಳ ಮನಸ್ಸು ಹಗುರವಾಗಿತ್ತು. ಗೆಳತಿಯ ಆಶ್ವಾಸನೆಯ ನುಡಿಗಳು ಅವಳ ಶೂನ್ಯ ಬದುಕಿನಲ್ಲಿ ಚೇತೋಹಾರಿಯಾಗಿತ್ತು. ಮಾಲ್ತಿ ಮಾತು ಕೊಟ್ಟಂತೆ 15 ದಿನಗಳಲ್ಲಿ ವೇದಾಳಿಗೆ ಸಂದೇಶ ಹೊತ್ತು ತಂದ್ಲು. ನನ್ನ ಫ್ರೆಂಡ್ ಪ್ಲೇ ಹೋಮ್ನಲ್ಲಿ ಅವಳಿಗೊಬ್ಬ ಒಳ್ಳೆ ಟೀಚರ್ ಬೇಕಂತೆ. ನೋಡೋಕೆ ಸ್ಮಾರ್ಟ್ ಆಗಿದ್ದು ಚೆನ್ನಾಗಿ ಇಂಗ್ಲೀಷ್ ಮಾತನಾಡಿದ್ರೆ ಸಾಕು ಅಂತಾಳೆ. ಆಗ ನನಗೆ ನೀವೇ ಅದಕ್ಕೆ ಸರಿಯಾದವರು ಅನಿಸುತ್ತೆ. ಈಗ ಸದ್ಯಕ್ಕೆ 1500 ರೂಪಾಯಿ ಕೊಡ್ತಾಳಂತೆ. ಜಸ್ಟ್ 9 to 1 ಜಾಬ್. ಪರವಾಗಿಲ್ವಾ ವೇದ? ನನಗಿಂತ ನೀವೇ ಅದೃಷ್ಟವಂತರು. ವೇದ ಮನಸ್ಸಿನಲ್ಲಿ ನಕ್ಕಳು. ತನ್ನ ಅದೃಷ್ಟ ಇವಳೇನು ಕಂಡಿದ್ದಾಳೆ? ಲಕ್ಷಾಧಿಪತಿಯ ಕೈ ಹಿಡಿದ ತಾನು ಇಂತಹ ಕೆಲಸ ಮಾಡಲು ಹಾತೊರೆಯಬೇಕಾದರೆ ಇದು ತನ್ನ ಅದೃಷ್ಟದ ತಪ್ಪು. ಥ್ಯಾಂಕ್ಸ್ ಮಾಲ್ತಿ. ಇವತ್ತು ಅಭಿಜಿತ್ ಜೊತೆ ಮಾತನಾಡಿ ನಾಳೆ ಯಾವುದಕ್ಕೂ ತಿಳಿಸ್ತೀನಿ. ನೀವು ಕೆಲಸಕ್ಕೆ ಸೇರೋ ವಿಷಯ ಅವ್ರಿಗೆ ಗೊತ್ತಿಲ್ವಾ? ಇಲ್ಲ, ಅವರಿಗೆ ಹೆಂಗಸರು ಹೊರಗೆ ವರ್ಕ್ ಮಾಡೋದು ಇಷ್ಟವಿಲ್ಲ. ಈಗ ಈ ವಿಷಯ ಕೇಳಿ ಏನಂತಾರೋ? ವೇದ ಕಳವಳದಿಂದ ನುಡಿದ್ಲು. ಅವಳ ಅನಿರೀಕ್ಷತೆಯಂತೆ ಅವಳು ಉದ್ಯೋಗಕ್ಕೆ ಹೋಗುವ ವಿಷಯ ತಿಳಿದು ಅಭಿಜಿತ್ ಆಕಾಶ ಭೂಮಿ ಒಂದು ಮಾಡುವಂತೆ ಹಾರಾಡಿದ. ಆ ಗತಿಗೆಟ್ಟ ಜನಕ್ಕೆ ನಮ್ಮನ್ನು ಕಂಡ್ರೆ ಹೊಟ್ಟೆ ಕಿಚ್ಚು. ಅವಳ ಗಂಡ ಸಂಪಾದಿಸೋದು ಸಾಲದು ಅಂತ ಅವಳು ದುಡಿತಾಳೆ. ನಿನ್ನ ಗಂಡ ನಿನಗೆ ಊಟ ಹಾಕದೆ ಉಪವಾಸ ಕೆಡವಿದ್ದಾನ? ಆ ಮಾಲ್ತಿ ಶುದ್ಧ ಗಂಡು ಬೀರಿ. ಗಂಡನ ಜುಟ್ಟು ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದಾಳೆ. ಅಂತಹ ಹೆಂಗಸರ ತಲೆ ಕಂಡ್ರೆ ನನಗಾಗಲ್ಲ. ಅವಳನ್ನು ಹೊರಗೆ ದುಡಿಯೋಕೆ ಕಳಿಸಿ ಅನ್ನ ತಿನ್ನೋ ಅವಳ ಗಂಡ ಒಬ್ಬ ಗಂಡಸೇನೆ. ನೋಡಿ, ಅವಳನ್ನು ಕೆಲಸ ಕೇಳಿದ್ದು ನಾನು. ನನ್ನನ್ನು ಬೇಕಾದರೆ ಅನ್ನಿ, ಹೆಂಡತಿಯಾದ ತಪ್ಪಿಗೆ ಅನ್ನಿಸ್ಕೊಳ್ತೀನಿ. ಸುಮ್ಮನೆ ಅವಳನ್ನು ಯಾಕೆ ಬಾಯಿಗೆ ಬಂದ ಹಾಗೆ ಅಂತೀರಾ? ವೇದ ಬೇಸತ್ತು ಕೇಳಿದ್ಲು. ನಾನು ನೋಡ್ತಾನೆ ಇದ್ದೀನಿ ವೇದ. ಅವಳ ಸಹವಾಸದಿಂದ ನಿನ್ನ ನಾಲಿಗೆ ಉದ್ದ ಆಗ್ತಿದೆ. ಕೊನೆಯ ಮಾತು ಹೇಳ್ತಾ ಇದ್ದೀನಿ ಕೇಳು. ನೀನೇನಾದರೂ ಕೆಲಸ ಕಾರ್ಯ ಅಂತ ಮನೆ ಹೊಸಿಲ್ ದಾಟಿದ್ರೆ ಮತ್ತೆ ಒಳಗೆ ಬರ್ಕೊಡ್ದು. ನಿನ್ನ ಗಂಡ ಮಕ್ಕಳು ನಿನ್ನ ಪಾಲಿಗಿಲ್ಲ ಅನ್ಕೊಂಬಿಡು. ಹಠ ಮಾಡಿದ್ರೆ ನಾನು ಎಷ್ಟು ಕೆಟ್ಟವನು ಅಂತ ನಿನಗೇ ಗೊತ್ತಿದೆ. ಅಭಿಜಿತ್ ದನಿ ಏರಿಸಿ ಹೇಳಿದಾಗ ವೇದಾಳ ಕನಸಿನ ಗೋಪುರ ಕುಸಿದ್ಬಿತ್ತು. ಅವನಿಷ್ಟು ಕೂಗಾಡಿದ ಮೇಲೆ ತಾನಿನ್ನೂ ಕೆಲಸಕ್ಕೆ ಸೇರಿದಂತೆಯೇ. ಮಾಲ್ತಿ ಹೇಳಿದಂತೆ ಅಭಿಜಿತ್ ಇಷ್ಟು ಅತಿರೇಕವಾಗಿ ವರ್ತಿಸಲು ಪರೋಕ್ಷವಾಗಿ ತಾನು ಕಾರಣಲೇ. ಸಂಸಾರದಲ್ಲಿ ಗಂಡ ಹೆಂಡತಿ ಇಬ್ಬರು ನಾಯಿ ಬೆಕ್ಕುಗಳಂತೆ ಜಗಳ ಕಾದ್ರೆ ಸಂಸಾರ ಬೀದಿಗೆ ಬರ್ತದೆ. ಒಬ್ಬೊಬ್ಬರು ಅವಿವೇಕದಿಂದ ವರ್ತಿಸುವಾಗ ಮತ್ತೊಬ್ಬರು ತಗ್ಗಿ ಅನುಸರಿಸ್ಕೊಂಡ್ರೆ ಅದು ಸಂಸಾರ. ಮಾಲ್ತಿಯ ಅಭಿಪ್ರಾಯದಂತಿರುವ ಆದರ್ಶ ದಾಂಪತ್ಯ ಬಹಳ ಅಪರೂಪ. ಜೀವನದಲ್ಲಿ ಯಾರು ಪರಿಪೂರ್ಣವಾಗಿ ಎಲ್ಲವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ವೇದ ನಿಟ್ಟಿಸಿರುಬಿಟ್ಲು. ವೇದ ಕೆಲಸಕ್ಕೆ ಸೇರೋದಿಲ್ಲ ಎಂದು ತಿಳಿದ ಮಾಲ್ತಿ ಹೆಚ್ಚು ಒತ್ತಾಯಿಸಲಿಲ್ಲ. ಅವರವರ ಸಂಸಾರದ ನೆಮ್ಮದಿ ಅವರಿಗೆ ಹೆಚ್ಚು. ತಾನು ಅನವಶ್ಯಕವಾಗಿ ಮೂಗು ತೋರಿಸಬಾರ್ದೆಂದು ಸುಮ್ಮನಾದ್ಲು. ಬದುಕು ಏರಿಳಿತದಲ್ಲಿ ನಡೀತಿತ್ತು. ವೇದಾಳನ್ನು ಕೆಲಸಕ್ಕೆ ಕಳುಹಿಸಲು ನಿರಾಕರಿಸಿದ ಅಭಿಜಿತ್ ಈಗ ಹೊಸ ವರ್ಷ ತೆಗೆದಿದ್ದ. ಪ್ರಾವಿಷನ್ಸ್ಗೆ ದುಡ್ಡು ನಿಮ್ಮ ಅಣ್ಣನ ಹತ್ರ ತಗೊಂಡಿರು. ತಂಗಿ ಸಂಸಾರಕ್ಕೆ ಖರ್ಚು ಮಾಡಿದ್ರೆ ಅವನ ಆಸ್ತಿಯೇನು ಸವಿಯಲ್ಲ ಎನ್ನುತ್ತಿದ್ದ. ವೇದಾಳಿಗೂ ಬೇರೆ ದಾರಿ ಇರಲಿಲ್ಲ. ಈಗ ರಾಧಿಕಾ ಹುಷಾರಾಗಿದ್ದರಿಂದ ವಿನೋದನ ಪರಿಸ್ಥಿತಿಯು ಸುಧಾರಿಸಿತ್ತು. ತಾಯಿ ತನಗೆ ಕೊಟ್ಟ 1 ಲಕ್ಷ ರೂಪಾಯಿಯ ಬಗ್ಗೆ ವಿನೋದನಿಗೆ ತಿಳಿದಿತ್ತೋ ಇಲ್ಲವೋ ಅವಳಿಗೆ ಗೊತ್ತಿರಲಿಲ್ಲ. ಆದರೆ ಅವನ್ ಮಾತ್ರ ಒಮ್ಮೆಯೂ ತಂಗಿಯ ಬಳಿ ಆ ಹಣದ ವಿಷಯ ಪ್ರಸ್ತಾಪಿಸಿರಲಿಲ್ಲ. ತನ್ನ ಅಣ್ಣನ ತುಂಬು ಹೃದಯದ ಬಗ್ಗೆ ವೇದಾಳಿಗೆ ತುಂಬ ಹೆಮ್ಮೆಯಾಗಿತ್ತು. ನಿನಗೆ ಮನೆಯಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ನನಗೆ ಗೊತ್ತು. ಇರಲಿ, ಇಟ್ಕೊಂಡಿರು, ನಿಧಾನವಾಗಿ ಹಿಂತಿರುಗಿಸುವಿಯಂತೆ ಎಂದು ಎಷ್ಟೋ ಬಾರಿ ರಾಧಿಕಾಗೆ ಕಾಣದೆ ವಿನೋದ್ ತಂಗಿಗೆ ಹಣದ ಸಹಾಯ ಮಾಡ್ತಿದ್ದ. ರಾಧಿಕಾ ಒಳ್ಳೆ ಹುಡುಗಿ. ಅವಳೇನು ತಿಳಿದುಕೊಳ್ಳಲ್ಲ.
ಆದರೆ ಅವಳ ದೃಷ್ಟಿಯಲ್ಲಿ ನೀನು ಕೆಳಗಿಳಿಯೋದು ನನಗಿಷ್ಟ ಇಲ್ಲ ವೇದ. ಅದಕ್ಕೆ ನಾನು ಅವಳಿಗೆ ನಿನಗೆ ದುಡ್ಡಿನ ಸಹಾಯ ಮಾಡ್ತಿರೋ ವಿಷಯ ಹೇಳಲಿಲ್ಲ. ಅದಕ್ಕಾಗಿ ನೀನು ತಪ್ಪು ತಿಳಿಬೇಡ ಎಂದು ವಿನೋದ್ ತಂಗಿಗೆ ಸಾಂತ್ವನ ನೀಡ್ತಿದ್ದ. ವೇದ ಅಭಿಜಿತ್ತಿನೊಂದಿಗೆ ಓಡಾಡೋದೇ ಕಡಿಮೆಯಾಗಿತ್ತು. ಅವಳೇ ವಾರದ ಕೊನೆಯಲ್ಲಿ ಮಕ್ಕಳನ್ನು ತಾಯಿಯ ಮನೆಗೋ ಸಿನಿಮಾಗೋ ಪಾರ್ಕಿಗೂ ಕರೆದೊಯ್ತಿದ್ಲು. ಮೊದಲೆಲ್ಲ ಅಭಿಜಿತ್ ಮಕ್ಕಳ ಸ್ಕೇಟಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗು, ಸ್ವಿಮ್ಮಿಂಗ್ ತಪ್ಪಿಸ್ಬೇಡ ಎಂದು ಹಾರಾಡ್ತಿದ್ದವನು ಇತ್ತೀಚೆಗೆ ಸ್ನೇಹಿತರ ಒಡನಾಟದಲ್ಲೇ ಜಾಸ್ತಿ ಹೊತ್ತು ಕಳೀತಿದ್ದ. ಒಮ್ಮೊಮ್ಮೆ ರಾತ್ರಿ ತುಂಬ ತಡವಾಗಿ ಬಂದಾಗ ಮೂಗಿನ ತನಕ ಕುಡಿದು ಬರುವ ಪತಿಯನ್ನು ಪ್ರಶ್ನಿಸಲು ವೇದಾಳಿಗೆ ಭಯ ಆಗ್ತಿತ್ತು. ಅವನನ್ನು ಯಾವ ವಿಧದಲ್ಲೂ ತಿದ್ದಲಾರದೆ ಅವಳು ತಟಸ್ಥ ಮನೋಭಾವ ರೂಢಿಸ್ಕೊಂಡಿದ್ಲು. ಒಟ್ನಲ್ಲಿ ಅವರ ಸಂಸಾರ ಹರ್ಷದ ಒಳೆಯಂತೆ ಸಾಗದಿದ್ರೂ ಹುಬ್ಬೇರಿಳಿತವಿಲ್ಲದೆ ನಡೆಯುತ್ತಿತ್ತು. ಅಂದು ಭಾನುವಾರ. ಅಭಿಜಿತ್ ಸಾಮಾನ್ಯವಾಗಿ ಭಾನುವಾರ ಎಂದರೆ ಬೆಳಗ್ಗೆ ಸೂರ್ಯ ನೆತ್ತಿಯ ಮೇಲೆ ಬರೋವರೆಗೂ ಹಾಸಿಗೆ ಬಿಟ್ಟು ಏಳ್ತಿರಲಿಲ್ಲ. ವೇದಾಳಿಗೆ ಅಂದೇ ಕೈ ತುಂಬ ಕೆಲಸ. ಮನೆ ಸ್ವಚ್ಛ ಮಾಡೋದ್ರಿಂದ ಹಿಡಿದು ಮಕ್ಕಳ ಬಟ್ಟೆ ಬರಿ ವಾಷಿಂಗ್ ಮಿಷನ್ಗೆ ಹಾಕಿ ಇಸ್ತ್ರಿ ಮಾಡೋವರೆಗೂ ಅವಳು ಪ್ರತಿಯೊಂದು ಕೆಲಸವೂ ಭಾನುವಾರವೇ ಮಾಡ್ತಿದ್ಲು. ಅಪರೂಪಕ್ಕೆ ಅಭಿಜಿತ್ 7:30 ಗಂಟೆಗೆ ಎದ್ದು ಬಂದಾಗ ಅವಳಿಗೆ ಆಶ್ಚರ್ಯವಾಯಿತು. ಗುಡ್ ಮಾರ್ನಿಂಗ್ ಡಾರ್ಲಿಂಗ್, ಏನು ಬೆಳಗ್ಗೆ ಎದ್ದು ಸೆರಗು ಸೊಂಟಕ್ಕೆ ಕಟ್ಬಿಟ್ಟಿದೆಯಲ್ಲ ಚಿನ್ನ. ಈ ಕೆಲಸಗಳೆಲ್ಲ ಪ್ರತಿ ಭಾನುವಾರವೂ ಮಾಡ್ತಾನೆ ಇದ್ದೀನಲ್ಲ, ನಿಮ್ಗೇನು ಹೊಸದಲ್ಲ. ಅದು ಸರಿ, ಮುಖ ತೊಳ್ಕೊಂಡು ಬನ್ನಿ, ಕಾಫಿ ಮಾಡಿಕೊಡ್ತೀನಿ. ಅಭಿಜಿತ್ ಮುಖ ತೊಳೆದು ಬರುವ ಹೊತ್ತಿಗೆ ಬಿಸಿ ಬಿಸಿ ಕಾಫಿ ಕಪ್ ಟೇಬಲ್ ಮೇಲೆ ಸಿದ್ಧವಾಗಿತ್ತು. ವೇದ, ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು ಚಿನ್ನ. ಕಾಫಿಯ ಸ್ವಾದ ಸವಿಯುತ್ತಾ ಮೆಲ್ಲಗೆ ಮಾತಿಗೆ ಆರಂಭಿಸಿದ. ಮನೆಯೆಲ್ಲ ವ್ಯಾಕ್ಯೂಮ್ ಕ್ಲೀನಿಂಗ್ ಮಾಡ್ತಿದ್ದ ವೇದ ಸರಕ್ಕನೆ ಸ್ವಿಚ್ ಆರಿಸಿ ಅವನತ್ತ ನೋಡಿದ್ಲು. ನಾನಿನ್ನು ಅಣ್ಣನ ಹತ್ರ ಹೋಗಿ ದುಡ್ಡು ಕಾಸು ಕೇಳಲ್ಲ. ಛೀ, ಏನು ವೇದ, ಯಾವಾಗಲೂ ದುಡ್ಡು ಕೇಳೋದೇ ನನ್ನ ಕೆಲಸನಾ? ವೇದ ಮಾತನಾಡದೆ ತನ್ನ ಕಾರ್ಯ ಮುಂದುವರಿಸಿದಾಗ ಅಭಿಜಿತ್ ಅವಳನ್ನು ತನ್ನ ಕಡೆಗೆ ತಿರುಗಿಸ್ಕೊಂಡು ಅವಳ ತಲೆ ಕೂದಲಿನಲ್ಲಿ ಕೈ ಆಡಿಸುತ್ತಾ ರಮಿಸುವ ಧ್ವನಿಯಲ್ಲಿ ನುಡಿದ. ಇವತ್ತು ಇಂದಿರಾನಗರದಲ್ಲಿ ಬ್ರಿಜೇಟ್ಸ್ ಮನೆಯಲ್ಲಿ ಪಾರ್ಟಿ ಇದೆ. ಎಲ್ಲರೂ ಅವರವರ ಹೆಂಡತಿರನ್ನು ಕರ್ಕೊಂಡು ಬರ್ತಿದ್ದಾರೆ. ನೀನಂತೂ ಈಗೀಗ ಪಾರ್ಟೀಸ್ ಅವಾಯ್ಡ್ ಮಾಡ್ತಾ ಇದೆಯಾ ವೇದ? ಅದಕ್ಕೆ ಎಲ್ಲರೂ ನನ್ನನ್ನು ರೇಗಿಸ್ತಾರೆ ಗೊತ್ತಾ. ಹೆಂಡತಿ ರೂಪವಂತೆ ಅಂತ ಮನೆಯಲ್ಲೇ ಬುರ್ಕ ಹಾಕಿ ಕೂರಿಸಿದ್ದಾನೆ ಅಭಿ ಅಂತ ನನ್ನನ್ನು ಎಲ್ಲರೂ ಹಾಸ್ಯ ಮಾಡ್ತಾರೆ. ಐ ಆಮ್ ಬೇಸಿಕಲಿ ಅ ಹೋಮ್ ಬರ್ಡ್. ನನಗೆ ಆ ಪಾರ್ಟಿ ಕುಡಿತ ಯಾವುದು ಇಷ್ಟ ಆಗಲ್ಲ ಅಭಿ. ನನಗೆ ಅಲ್ಲಿಗೆ ಬಂದರೆ ಫಿಶ್ ಔಟ್ ಆಫ್ ವಾಟರ್ ಇದ್ದಾಗೆ ಆಗಿರುತ್ತೆ. ನೀನೇನು ಹಾಗಂತೀಯ, ಆದರೆ ಎಲ್ಲರೂ ನಿನ್ನನ್ನು ಅರ್ಥ ಮಾಡ್ಕೊಳ್ತಾರ ಚಿನ್ನ. ವೇದಾಗೆ ತುಂಬ ಜಂಬ, ಅಹಂಕಾರ ಅಂತಾರೆ. ವೇದ ಉದಾಸೀನದಿಂದ, ಅನ್ನಲಿ ಬಿಡಿ, ನನಗೇನು ನಷ್ಟವಿಲ್ಲ. ನಿಮ್ಮ ಸ್ನೇಹಿತರ ಗುಂಪು ನನಗೇನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾ ಎಂದಾಗ ಅಭಿಜಿತ್ ಅವಳ ಕೆನ್ನೆಗೆ ಕಿವಿಗೆ ಮುತ್ತಿಡುತ್ತಾ ಮೆಲುವಾಗಿ ನುಡಿದ. ನೋಡಿದ್ಯಾ, ನನ್ನ ಮಾತಿಗೆ ನೀನಿಷ್ಟೇನ ಬೆಲೆ ಕೊಡೋದು ವೇದ? ನನ್ನ ಹೆಂಡತಿ ವೆಲ್ ಎಜುಕೇಟೆಡ್ ಅಂತ ನನಗೆಷ್ಟು ಹೆಮ್ಮೆ. ಪ್ಲೀಸ್ ನನಗೋಸ್ಕರ ಇವತ್ತು ಒಂದಿನ ಬರಲಾರೆಯಾ? ಬಹಳ ದಿನಗಳ ಮೇಲೆ ಅವನ ಸಾನ್ನಿಧ್ಯ ಸ್ಪರ್ಶದಿಂದ ವೇದ ಸೋತ್ಲು. ರಾತ್ರಿ ತುಂಬ ಲೇಟ್ ಆಗೋದು ಬೇಡ, ಬೇಗ ಬಂದುಬಿಡೋಣ. ಹೇಗೆ ಹೇಳೋಕ್ಕಾಗತ್ತೆ? ಈ ಪಾರ್ಟಿಗಳೆಲ್ಲ ಶುರು ಆಗೋದೇ ರಾತ್ರಿ 9 ಗಂಟೆಯ ಮೇಲೆ. ಮತ್ತೆ ಮಕ್ಕಳು ಒಬ್ಬೊಬ್ಬರೇ ಮನೆಯಲ್ಲಿ ಹೇಗಿರ್ತಾರಬೇ? ಅಭಿಜಿತ್ ಅವಳ ನುಣುಪಾದ ಕೊರಳಿನ ಕೊಂಕವನ್ನು ಸವರುತ್ತಾ, ಅವರಿಬ್ಬರನ್ನು ಒಂದು ರಾತ್ರಿ ನಿಮ್ಮ ತಾಯಿ ನೋಡ್ಕೊಳ್ತಾರೆ. ನಾಳೆ ಇಬ್ಬರು ಅಲ್ಲಿಂದಲೇ ಸ್ಕೂಲಿಗೆ ಹೋಗಲಿ, ಬರ್ತಾ ನೀನು ಪಿಕ್ ಮಾಡ್ಕೊಂಡ್ರಾಯ್ತು ಎಂದಾಗ ವೇದಾಳಿಗೆ ನಿರಾಕರಿಸಲಾಗಲಿಲ್ಲ. ನಾಳೆ ಇಬ್ಬರಿಗೂ ಸ್ಕೂಲ್ನಲ್ಲಿ ಹೈಸ್ಕೂಲಿಗೆ ಸ್ಪೋರ್ಟ್ಸ್ ಅಂತ ಹೇಳಿ ಇವರಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಸದ್ಯ ನನಗೇನು ಹೆಚ್ಚು ಪ್ರಾಬ್ಲಮ್ ಆಗಲ್ಲ. ಅಮ್ಮ ನನಗಿಂತ ಚೆನ್ನಾಗಿ ಅವರಿಬ್ಬರನ್ನು ನೋಡ್ಕೊಳ್ತಾಳೆ ಬಿಡಿ. ಅವಳಷ್ಟು ಸುಲಭವಾಗಿ ಒಪ್ಪಿದಾಗ ಅಭಿಜಿತ್ಗೆ ಸಂತಸವಾಯಿತು. ವೇದ, ನಾವು ಇಬ್ಬರೇ ಒಟ್ಟಿಗೆ ಇದ್ದು ಎಷ್ಟು ದಿನಗಳಾಯ್ತಲ್ವಾ? ಇವತ್ತು ಫ್ರೀಯಾಗಿ ಸಿಕ್ಕಿದೆಯಾ?
ಮಕ್ಕಳು ಮನೆಯಲ್ಲಿ ಇದ್ದರೆ ನಿನ್ನ ಹತ್ರ ಇಷ್ಟು ಕ್ಲೋಸ್ ಆಗಿರೋಕ್ಕೆ ಆಗೋದೇ ಇಲ್ಲ ಎಂದು ಅವಳನ್ನು ಬಿಗಿದಪ್ಪಿದಾಗ ವೇದ ಹುಸಿ ಮುನಿಸಿ ತೋರಿದ್ಲು. ಛೀ, ಏನಿದು ಅಭಿ, ನಾವೇನೋ ಹೊಸದಾಗಿ ಮದುವೆ ಆದವರ? ನಮ್ಮ ಮದುವೆ ಆಗಿ 11 ವರ್ಷಗಳಾದರೂ ನೀವಿನ್ನೂ ಎಷ್ಟು ಚೆನ್ನಾಗಿ ಕಾಣ್ತೀಯ ಚಿನ್ನ. ನನ್ನ ವೇದ 2 ಮಕ್ಕಳ ತಾಯಿ ಅಂದರೆ ನನಗೆ ನಂಬೋಕ್ಕಾಗಲ್ಲ. ಶ್ರೇಯಾನನ್ನು ನಿನ್ನ ಅಕ್ಕ ತಂಗಿಯರು ಅಂತ ಕರಿಬಹುದು. ಆ ದಿನವೆಲ್ಲ ಅಭಿಜಿತ್ ವೇದಾಳ ಸಾನ್ನಿಧ್ಯ ಬಿಟ್ಟು ಕದಲಲಿಲ್ಲ. ವೇದ ಸಂಜೆಯ ಪಾಟಿಗೆ ಅಭಿಜಿತ್ತನ ಒತ್ತಾಯದ ಮೇರೆಗೆ ಆಸಕ್ತಿಯಿಂದ ಅಲಂಕರಿಸಿಕೊಂಡ್ಳು. ಅವಳು ತೊಟ್ಟಿದ್ದ ಐರಸರ್ ಸಿಲ್ಕ್ ಚೂಡಿದಾರ್ ಮೇಲೆ ಕಪ್ಪು ಕೆಂಪು ಹೂಗಳಿಂದ ಕಸೂತಿ ಮಾಡಲಾಗಿತ್ತು. ಆ ಉಡುಪಿನ ಬಣ್ಣ ಅವಳ ಜೇನು ಬಣ್ಣದ ನಯನಗಳನ್ನು ಸ್ಪರ್ಶಿಸುತ್ತಿತ್ತು. ನಸುಬಾಗಿದ ದಟ್ಟ ಹುಬ್ಬುಗಳ ನಡುವೆ ಸಣ್ಣ ಕೆಂಪು ಬಿಂದಿ ಅವಳ ಮುಖದ ಕೋಮಲತೆಯನ್ನು ಹೆಚ್ಚಿಸುತ್ತಿತ್ತು. ಕುತ್ತಿಗೆಯವರೆಗೂ ಜಲಪಾತದಂತೆ ಧುಮುಕುತ್ತಿದ್ದ ಅಲೆ ಅಲೆಯಾದ ಕೂದಲು ಅವಳ ತಾವರೆ ಮುಖವನ್ನು ಆವರಿಸಿ ಶೋಭೆ ನೀಡುತ್ತಿತ್ತು. ಹವಳದ ಕೊಂಡೆಯಂತಿದ್ದ ತುಟಿಗಳಿಗೆ ಲೇಪಿಸಿದ ರಂಗು, ಅವಳ ದೇಹದಿಂದ ಹೊರಹೊಮ್ಮುತ್ತಿದ್ದ ಪರ್ಫ್ಯೂಮ್ ವಾಸನೆ. ಅಭಿಜಿತ್ ಅವಳನ್ನೇ ನೋಡುತ್ತಾ ಅರೆಕ್ಷಣ ಮೈಮರಿತ. ಇಂತಹ ಚಲುವಿನ ನಿಧಿ ತನ್ನ ವಶದಲ್ಲಿರುವಾಗ ತಾನ್ಯಾಕೆ ಚಿಂತಿಸಬೇಕು? ಅವನ ಮನಸ್ಸು ಹೊಯ್ದಾಡಿತು. ಪಾರ್ಟಿ 7 ಆರಂಭವಾಗಿತ್ತು. ಬ್ರಿಜೆಸ್ ಜೊತೆಯಲ್ಲಿ ಜರ್ಬಂಗಿ ಅಲಂಕರಿಸಿಕೊಂಡಿದ್ದ ಅವನ ಪತ್ನಿ ಸುಚಿತ್ರ ಎಲ್ಲರನ್ನೂ ಎದುರುಗೊಳ್ತಿದ್ರು. ಹುಟ್ಟಿದ್ದು ತಳತಳ ಎನ್ನುತ್ತಿದ್ದ ಪಾರದರ್ಶಕ ಸೀರೆ, ಸೊಂಟದವರೆಗಿದ್ದ ಕೂದಲನ್ನು ಇಳಿಬಿಟ್ಟು ಮುಖಕ್ಕೆ ದಟ್ಟವಾಗಿ ಮೇಕಪ್ ಬಳಸಿ ಅಲಂಕರಿಸಿಕೊಂಡಿದ್ದನು ಸುಚಿತ್ರಾಳನ್ನು ನೋಡಿ ವೇದ ಮುಖ ಹಿಂಡ್ಕೊಂಡ್ಳು. ಅಲ್ಲಿಗೆ ಬಂದಿದ್ದು ಪತ್ನಿಯರೆಲ್ಲ ತೀರ ಆಡಂಬರವಾಗಿ ಸಿಂಗರಿಸ್ಕೊಂಡವರೇ ಹೆಚ್ಚು. ಎಲ್ಲರಿಗೂ ಹೋಲಿಸಿದರೆ ವೇದ ತುಂಬ ಸರಳವಾಗಿ ಕಾಣ್ತಿದ್ಲು. ಆದರೆ ಅಲ್ಲಿ ನೆರೆದಿದ್ದವರೆಲ್ಲ ವೇದಾಳೆ ಎಲ್ಲರಿಗಿಂತ ಚೆಲುವೆ ಎನ್ನೋದರಲ್ಲಿ ಮಾತ್ರ ಯಾವ ಸಂದೇಶವೂ ಇರಲಿಲ್ಲ. ಅವಳ ಬಗ್ಗೆ ಮನದಲ್ಲೇ ಇಷ್ಯ ತುಂಬಿದ್ರೂ ಸುಚಿತ್ರ ರಂಗು ಬೆಳೆದಿದ್ದ ತುಟಿ ಅಂಚಿನಲ್ಲಿ ನಗೆ ತುಳುಕಿಸುತ್ತಾ ವೇದಾಳತ್ತ ಕೈಗಳನ್ನು ಚಾಚಿದ್ಲು. ಹಲೋ ವೇದ, ಯು ಆರ್ ಮೋಸ್ಟ್ ವೆಲ್ಕಮ್. ಲುಕಿಂಗ್ ಗಾರ್ಜಿಯಸ್. ಎಲ್ಲಿ ತಗೊಂಡ್ರಿ ಈ ಔಟ್ಫಿಟ್? ನಮ್ಮ ಅಂಗಡಿಯ ಸಿಲ್ಕ್ ಮೆಟೀರಿಯಲ್ನಿಂದ ಹೊಲಿಸಿದ್ದು. ನಿಮ್ಮ ಎಲ್ಲರ ಎಕ್ಸ್ಪೆನ್ಸಿವ್ ಡ್ರೆಸ್ಗಳ ಮುಂದೆ ನಂದೇನೂ ಇಲ್ಲ. ವೇದ ನಗುತ್ತಾ ಹೇಳ್ತಿರುವಂತೆ ಮಿಸಸ್ ಮೆಥೋಡ್ ವಯ್ಯಾರವಾಗಿ ಕುಲ್ಕುತ್ತಾ ಬಂದ್ಲು. ಹಾಯ್ ಅಭಿ, ನಿಮ್ಮ ಮಿಸಸ್ ಏನು ಎವರ್ಗ್ರೀನ್ ಹೀರೋಯಿನ? ಬಾಯಲ್ಲೇ ಪ್ರಶಂಸೆಯ ನುಡಿಯಾದರೂ ಕಣ್ಣಿನಲ್ಲಿ ಅಸಹನೆಯ ಕಿಡಿ ಎತ್ತಿ ಕಾಣ್ತಿತ್ತು. ರಂಗು ರಂಗಿನ ಬಲೂನ್ಗಳಂತೆ ವಿವಿಧ ಬಗೆಯಲ್ಲಿ ಅಲಂಕರಿಸಿಕೊಂಡು ಓಡಾಡ್ತಿದ್ದ ಹೆಂಗಸರನ್ನು ವೇದ ನಿರಾಸಕ್ತಿಯಿಂದ ನೋಡ್ತಿದ್ಲು. ಅವರ ವ್ಯಕ್ತಿತ್ವವು ಬಲೂನ್ನಷ್ಟೇ ಶೀತಲವಾದುದು. ಸೂಜಿಯ ಮೊನೆಯನ್ನು ತಗಲಿಸಿದರೆ ಕ್ಷಣ ಮಾತ್ರದಲ್ಲಿ ಹೊಡೆದು ಹೋಗುವಂತಿತ್ತು. ಅಭಿಜಿತ್ತನಂತೂ ಆ ಕಿವಿಯಿಂದ ಈ ಕಿವಿಯವರೆಗೂ ತುಟಿ ಅರಳಿಸಿ ಹಸನ್ಮುಖನಾಗಿ ನಿಂತಿದ್ದ. ಕೊಂಚ ಹೊತ್ತಿನಲ್ಲೇ ಪ್ರಸಾದ್ ತನ್ನ ವಿಶಿಷ್ಟವಾದ ವಿದೇಶಿ ಪರ್ಫ್ಯೂಮ್ನ ಸುವಾಸನೆ ಬೀರುತ್ತಾ ಪ್ರದರ್ಶಿಸಿದ. ಏನೂ ನಡೆದೇ ಇಲ್ಲ ಎನ್ನುವಂತೆ ಅಭಿಜಿತ್ನನ್ನು ಅಪ್ಪಿಕೊಂಡು ವೇದಾಳತ್ತ ಕೈ ಚಾಚಿ ನಕ್ಕ. ಹಲೋ ವೇದ, ಕಾರ್ನಿಂದ ಇಳಿದಾಗ ಅದೇ ಅಂದ್ಕೊಂಡೆ, ಈ ಬ್ಯೂಟಿಫುಲ್ ಫೀಮೇಲ್ ಯಾರು ಅಂತ. ಎಷ್ಟು ದಿನಗಳ ನಂತರ ಇವತ್ತೇ ನಾನು ನಿಮ್ಮನ್ನು ಪಾರ್ಟಿಯಲ್ಲಿ ನೋಡ್ತಾ ಇರೋದು. ಯಾಕೆ ಅವತ್ತು ಮುಖಕ್ಕೆ ಮಂಗಳಾರತಿ ಎತ್ತಿ ಕಳಗಿಸಿದ್ದು ಮರ್ತು ಹೋಯ್ತೇನು? ವೇದ ಮನಸ್ಸಿನಲ್ಲೇ ರೇಗಿದ್ರು. ಹಲೋ ಎಂದಷ್ಟೇ ಬಿಗುವಾಗಿ ನೋಡಿದವಳು ಅವನ ಚಾಚಿದ ಕೈಗಳತ್ತ ತಿರುಗಿಯೂ ನೋಡಲಿಲ್ಲ. ಪ್ರಸಾದ್ ಜೊತೆ ಬಂದಿದ್ದು ಸುಂದರ ತರುಣಿಯೇ ಅವನ ಪತ್ನಿ ಮೀರಾ ಇರಬಹುದೆಂದು ವೇದ ಭಾವಿಸಿದ್ದು ತಪ್ಪಾಗಿತ್ತು. ಅಭಿ, ಶಿ ಈಸ್ ಪ್ರಿಯಾಂಕಾ, ಪ್ರಸಾದ್ ಹೇಳಿದಾಗ ಅಭಿಜಿತ್ ವೇದಾಳ ಸಾನ್ನಿಧ್ಯವನ್ನು ಬಿಟ್ಟು ಅವಳತ್ತ ಧಾವಿಸಿ ಮೋಹಕ ನಗು ಬೀರಿದ. ಹಲೋ, ವಾಟ್ ಎ ಬ್ಯೂಟಿ. ಪ್ರಸಾದ್ ಅರ್ಥಗರ್ಭಿತವಾಗಿ ಸನ್ನೆ ಮಾಡಿ ಏನೋ ಹೇಳುವಂತೆ ನಕ್ಕಾಗ ವೇದ ಮುಳ್ಳಿನ ಮೇಲೆ ನಿಂತಂತೆ ಚಡಪಡಿಸಿದ್ಲು. ತಾನು ಅಭಿಜಿತ್ತಿನ ಮಾತಿಗೆ ಸೋತು ಇಲ್ಲಿಗೆ ಬರಬಾರ್ದಿತ್ತು ಎನಿಸ್ತು. ಪಾರ್ಟಿಯಲ್ಲಿ ಯಥೇಚ್ಛವಾಗಿ ಕುಡಿಯೋದು,
ತಿನ್ನೋದು ಸಾಕಾಗಿತ್ತು. ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಬಿಟ್ಟು ವೇದ ಬೇರೇನೂ ಮುಟ್ಲಿಲ್ಲ. ಅವಳ ನಗುವಿನ ಮುಖವಾಡ ಧರಿಸಿ ಎಲ್ಲರೊಡನೆ ಮಾತನಾಡ್ತಿದ್ರು. ಮನಸ್ಸು ಮುದುಡಿತು. ಇಂತಹ ಕಳಪೆ ಪಾರ್ಟಿಗೆ ಕರೆದೊಯ್ಯುವ ಬದಲು ತಾನು ಅಭಿಜಿತ್ ಇಬ್ಬರೇ ಎಲ್ಲಾದರೂ ಹೋಗಿ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ತಾನು ಏನು ಕಡಿಮೆ ಮಾಡಿದ್ದೇನೆ ಎಂದು ಅಭಿ ಅಷ್ಟು ಹೊತ್ತಿನಿಂದ ಪ್ರಿಯಾಂಕಳ ಹಿಂದೆ ಸುತ್ತುತ್ತಿದ್ದಾರೆ ಎಂದು ವೇದನೆ ಜಿಗುಪ್ಸೆಯಿಂದ ನರಳಲು. ಅಭಿಜಿತ್ತಿನ ಹೊರತು ಅವನ ಗೆಳೆಯರೆಲ್ಲ ಕಣ್ಣು ವೇದಾಳ ಮೇಲೆ ಕೇಂದ್ರೀಕೃತವಾಗಿದ್ದನ್ನು ಗಮನಿಸಿದವಳಿಗೆ ಅಲ್ಲಿಂದ ಹೊರಟ್ರೆ ಸಾಕು ಎನಿಸ್ಬಿಟ್ಟಿತು. ಅಭಿ ಹೋಗೋಣವಾ ಎಂದು ಒಂದೆರಡು ಬಾರಿ ಕೇಳಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.